ವಿಶ್ವಾನಿ ಟಿವಿ ಸ್ಪೆಷಲಿನ ಎಲ್ಲ ವೀಕ್ಷಕರುಗಳಿಗೆ ನಮಸ್ಕಾರಗಳು. ಸಾಲ ಅತ್ಯಂತ ಸುಲಭದಲ್ಲಿ ತೆಗೆದುಕೊಳ್ಳಬಹುದಾದಂಥ ಯೋಜನೆಗಳು ಈ ದೇಶದಲ್ಲಿ ಹೇಗಿದೆ, ಬ್ಯಾಂಕುಗಳ ಮೂಲಕವಾಗಿ, ಲೈನ್ ಡಿಪಾರ್ಟ್ಮೆಂಟ್ಗಳಾದಂಥ ಸರ್ಕಾರವಾಗಲಿ, ಬೇರೆ ಬೇರೆ ಇತರ ಸರ್ಕಾರದ ಅಂಗಸಂಸ್ಥೆಗಳಾಗಲಿ ಹೇಗೆ ಸಹಾಯಕ್ಕೆ ಬರ್ತವೆ, ತರಬೇತಿಯನ್ನು ಕೊಡಲಿಕ್ಕೆ ಇರುವಂತಹ ಸಂಸ್ಥೆಗಳಾಗಿರುವಂಥ ರೂಟ್ ಸೆಟ್ ಹೇಗೆ ನಮ್ಮ ಸಹಾಯಕ್ಕೆ ಬರ್ತವೆ, ನಮ್ಮ ನೆರವಿಗೆ ಬರ್ತವೆ ಅಂತೇಳಿ ಹೇಳುವುದನ್ನು ನಾವು ಹಿಂದಿನ ಸಂಚಿಕೆಗಳಲ್ಲಿ ನೋಡಿದ್ದೇವೆ. ನೆನಪಿಡಿ, MSME ಅಂತೇಳಿ ಹೇಳಿದರೆ ಅತ್ಯಂತ ಹೆಚ್ಚಿನ ವ್ಯಕ್ತಿಗಳಿಗೆ ದುಡಿಯುವಂಥ ಒಂದು ಅಪಾರ್ಚುನಿಟಿಯನ್ನು ಕೊಡ್ತವೆ. ನೀವೊಂದು 5 ಕೋಟಿ ರೂಪಾಯಿನ ಬಂಡವಾಳದ ಒಂದು ಸಣ್ಣ ಕೈಗಾರಿಕೆ ಕನಿಷ್ಠ 60ರಿಂದ 70 ಜನರಿಗೆ ನೇರವಾಗಿ ಮತ್ತು ಪರೋಕ್ಷವಾಗಿ ಉದ್ಯೋಗವನ್ನು ಕಲ್ಪಿಸಬಹುದು. ಉದಾಹರಣೆಗೆ ಬೇಕರಿ ಯೂನಿಟ್ ಇರಲಿ, ಒಂದು ಹೋಟೆಲ್ ಇರಲಿ, ಎಷ್ಟೆಲ್ಲ ಜನ ಇನ್ವಾಲ್ವ್ ಆಗಿರ್ತಾರೆ. ಹಾಗಾಗಿ ಅಲ್ಲಿಯೂ ಕೂಡ ಅಷ್ಟಕ್ಕೆ ಸಾಧ್ಯತೆಗಳಿದೆ. ಅದೇ ನೀವು ದೊಡ್ಡ ಕೈಗಾರಿಕೆಗಳಾದರೆ ಜನರೇ ಇರುವುದಿಲ್ಲ, ಯಂತ್ರಗಳೇ ಮಾಡಿರ್ತವೆ, ಯಾವುದೇ ವಿಧವಾದಂಥ ಇಂಟರ್ಫಿಯರೆನ್ಸ್ ಇಲ್ಲದೇ ಆಗಿರೋದರಿಂದ 45 ಜನವೂ ಕೂಡ ಇರುವುದಿಲ್ಲ ಎಷ್ಟೋ ದೊಡ್ಡ ಕೈಗಾರಿಕೆಗಳಲ್ಲಿ. ಇವತ್ತಿನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ ಮೇಲೆ ಕೋಡಿಂಗನ್ನು ಕೂಡ ಅದೇ ಮಾಡುವುದರಿಂದ ಪ್ರೈಮರಿ ಹಂತದ ಎಷ್ಟೋ ಎಂಜಿನಿಯರ್ಗಳಿಗೆ ಕೆಲಸವಿಲ್ಲದೆ ಇರುವುದನ್ನು ನಾವು ಕಾಣಬಹುದು. ಮುಂದಿನ ದಿವಸಗಳು ಅಷ್ಟು ಸುಲಭ ಅಂತೇಳಿ ತಿಳಿದುಕೊಳ್ಳುವುದಲ್ಲ. ಹಾಗಾಗಿ ನಾವು ಯಾವುದಕ್ಕೆ ಸಿದ್ಧರಾಗಿರಬೇಕು ಅಂತೇಳಿದರೆ, ನಮಗೆ ಏನು ಸಿಗ್ತವೆ ನಾವೇ ಕೂಡ ಸ್ವಂತ ಉದ್ದಿಮೆದಾರರಾಗಬೇಕು, ಸ್ವಂತ ಇಂಡಸ್ಟ್ರಿಯಲಿಸ್ಟ್ ಆಗಿರಬೇಕು, ನನ್ನದೇ ಆದಂಥ ಒಂದು ಪ್ರೊಡಕ್ಷನ್ ಇರಬೇಕು, ನನ್ನದೇ ಆದಂಥ ಒಂದು ಬ್ರ್ಯಾಂಡ್ ಇರಬೇಕು, ಸಮಾಜದಲ್ಲಿ ನಾನೋರ್ವ ಗಣ್ಯ ವ್ಯಕ್ತಿ ಆಗಿರಬೇಕು ಎನ್ನುವಂಥದ್ರಲ್ಲಿ ಇರಬೇಕು. ಇವತ್ತಿನ ಅನೇಕ ಜನರನ್ನು ನಾವೀಗ ತೋರಿಸಬಹುದು, ಯಶಸ್ಸನ್ನು ಗಳಿಸಿದ್ದಂಥವರನ್ನು. ಕೇವಲ ಗ್ಯಾರೇಜಿನಲ್ಲಿ ಪ್ರಾರಂಭ ಮಾಡಿದಿರುವಂಥ ಇನ್ಫೋಸಿಸ್ಸು ಇವತ್ತು ಜಗದ್ವಿಖ್ಯಾತ ಸಂಸ್ಥೆ ಆಗಿರುವುದರ ಹಿಂದೆ ಯಾರದಾದಂಥ ಹಿಂದಿನವರ ದುಡ್ಡು ಇದ್ದಿದ್ದಲ್ಲ, ಅವರಲ್ಲಿರುವಂಥ ಒಂದು ಆತ್ಮವಿಶ್ವಾಸ. ಸಣ್ಣ ಕೈಗಾರಿಕೆಗಳೆಲ್ಲವೂ ಕೂಡ ದೊಡ್ಡದಾಗಿರ್ತವೆ. ಶಿವನಾಡಾರಿರಲಿ, ಇಲ್ಲಿರುವಂಥ ಅನೇಕ ಜನರನ್ನು ನಾವಿಲ್ಲಿ ಕೋಟ್ ಮಾಡ್ಬೋದು. ಧೀರುಭಾಯಿ ಅಂಬಾನಿ ಕೂಡ ಹೌದು ಈ ವಿಚಾರದಲ್ಲಿ. ನಾವು ಕೂಡ ಹಾಗೆ ಆಗಿರಬೇಕು. ಬ್ಯಾಂಕಿನಲ್ಲಿ ಸಾಲ ಸಿಕ್ಕಿದರೆ ಏನು ಮಾಡಬೇಕು, ಸಾಲ ಸಿಗುವುದಿಲ್ಲ ಅಂತೇಳಿ ನಿರಾಶರಾಗಬೇಕಾದದ್ದಿಲ್ಲ. ಹೇಳಿದ್ದೇನೆ, ಲೀಡ್ ಬ್ಯಾಂಕ್ ಇದೆ, DIC ಅಂತೇಳಿದೊಂದು ಜಿಲ್ಲಾ ಮಟ್ಟದ ಅಪೆಕ್ಸ್ ಬಾಡಿ ಇದೆ, ಮಾನಿಟ್ರ್ ಮಾಡುವಂಥದ್ದು. ಸಾಲ ಯಾಕೆ ಕೊಡುವುದಿಲ್ಲ ಅಂತೇಳಿ ಹೇಳಲಿಕ್ಕೆ ಬೇರೆ ಬೇರೆ ರೀತಿಯಿಂದ ಪ್ರೆಷರ್ ಆಗ್ತಾರೆ. ಅಷ್ಟು ಸುಲಭದಲ್ಲಿ ಕೊಡುವುದಿಲ್ಲ ಅಂತೇಳಿ ಹೇಳಲಿಕ್ಕೆ ಆಗೋದಿಲ್ಲ. ನೀವು ಯಾವಾಗಲೂ ನೇರ ಮಾರ್ಗದಲ್ಲಿ ಅಡ್ಡ ಮಾರ್ಗವನ್ನು ಹಿಡಿಯದೆ ನಿಮ್ಮ ವ್ಯವಹಾರ ಚೆನ್ನಾಗಿದ್ದರೆ, ಯಾವುದೇ ವಿಧವಾದಂಥ ವಂಚನೆಯ ಉದ್ದೇಶ ಇಲ್ಲದೇ ಇದ್ದರೆ ಸಾಲ ಅತ್ಯಂತ ಸುಲಭದಲ್ಲಿ ಖಂಡಿತವಾಗಿಯೂ ಸಿಗ್ತವೆ. ಆ ದಿಸೆಯಲ್ಲಿ ಪ್ರಯತ್ನ ಮಾಡೋಣ. ಮುಂದಿನ ಹಂತವಾಗಿರುವಂಥದ್ದು PMEGP ಮುಗೀತು, ನನಗೆ ಸಾಲ ಬೇಕು. ನಾನು ಮೊದಲೇ ಹೇಳಿದ್ದೆ, ಇಷ್ಟೆಲ್ಲ ಆಗಿದೆ ಸ್ವಾಮಿ, ನನಗೊಂದು ಇಂಡಸ್ಟ್ರಿಯನ್ನು ಹಾಕಲಿಕ್ಕೆ, ಒಂದು ಪ್ರೊಡಕ್ಷನ್ ಹಾಕಲಿಕ್ಕೆ, ಒಂದು ವ್ಯಾಪಾರವನ್ನು ಹೋಲ್ಸೇಲ್ ಟ್ರೇಡ್ ಮಾಡಲಿಕ್ಕೆ ನನ್ನ ಹತ್ರ ವ್ಯವಹಾರಕ್ಕೆ ಜಾಗವೂ ಇಲ್ಲ, ಮತ್ತು ನನ್ನ ಮೇಲೆ ನಂಬಿಕೆ ಇಲ್ಲ. ದೊಡ್ಡದು ಸಣ್ಣ ಸಾಲಕ್ಕೆ ಜಾಮೀನನ್ನು ಕೊಟ್ಟವರಿಲ್ಲ, ಇನ್ನು ದೊಡ್ಡ ಸಾಲಕ್ಕೆ ಯಾರು ಕೊಡ್ತಾರೆ ಅಂತೇಳಿ ಕೇಳಿದಾಗ 5 ಕೋಟಿ ರೂಪಾಯಿನವರೆಗಿನ ಸಾಲಕ್ಕೂ ಕೂಡ ಜಾಮೀನು ಇಲ್ಲದೆ, ಕೊಲೆಟ್ರಲ್ ಸೆಕ್ಯೂರಿಟಿನೂ ಇಲ್ಲದೆ, ಯಾವ ರೀತಿಯಿಂದ ಹಿಂದೆ ಹೇಳಿದ್ದೇನೋ ಸಾಲವನ್ನು ಪಡೆದುಕೊಳ್ಳುವಂಥ ಒಂದು ಯೋಜನೆ ಈ ದೇಶದಲ್ಲಿದೆ. ಅದಕ್ಕೂ ಮಿಕ್ಕಿತ್ತು ಅಂತೇಳಾದರೆ NSE ಪ್ಲ್ಯಾಟ್ಫಾರ್ಮ್ ಅಂತೇಳಿ ನೀವು IPOನು ಕೊಡಬಹುದು, ಶೇರ್ ಮಾರ್ಕೆಟಿಗೂ ಕೂಡ ಪ್ರವೇಶ ಮಾಡ್ಬೋದು. ಅದೆಲ್ಲ ಮುಂದಿನ ಹಂತದಲ್ಲಿ ತಿಳಿಸಿಕೊಡುವಂಥ ಒಂದು ಕೆಲಸವನ್ನು ಮಾಡ್ತೇನೆ. ಇವತ್ತು ಅತ್ಯಂತ ಸುಲಭವಾದಂಥ CGT MSE ಅಂತ ಹೇಳುವುದನ್ನು ಹೇಳ್ತೇನೆ. ಮುದ್ರಾ ಯೋಜನೆ ಅಲ್ಲಿಂದ ಇಲ್ಲಿವರೆಗೂ ನಾನು ಹೇಳಿರುವುದು, ಯಾವುದೇ ಜಾಮೀನು ಬೇಡ, ಭದ್ರತೆ ಬೇಡ. ಈ ಭದ್ರತೆಯನ್ನು ಕೊಟ್ಟವ್ರು ಯಾರು? CGT MSE ಅಂತ ಹೇಳುವಂಥ ಒಂದು ಸಂಸ್ಥೆ ಅದು ಕೊಡ್ತದೆ. ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಅದು. ಆ ಕ್ರೆಡಿಟ್ ಗ್ಯಾರಂಟಿ ಕೊಡುವಂಥ ಸ್ಕೀಮ್ಗಳು ಇರುವಲ್ಲಿ ಎಲ್ಲಿವರೆಗೆ ಕೊಡ್ತಾರೆ ಅಂತೇಳಿದ್ರೆ, ಬ್ಯಾಂಕಿನವರು ಸಾಲ ಕೊಡುವಂಥದ್ರಲ್ಲಿ 75, ಅತ್ಯಂತ ಪೂರ್ವಾಂಚಲ ಪ್ರದೇಶವಾದರೆ 85% ಸಾಲಕ್ಕೆ ಗ್ಯಾರಂಟಿಯನ್ನು ಕೊಡ್ತವೆ. ನೀವೊಂದು 15ರಿಂದ 20% ಮಾರ್ಜಿನನ್ನು ನೀವು ಹಾಕಬೇಕಾಗ್ತದೆ. ಪ್ರತಿಯೊಂದಕ್ಕೂ ಕೂಡ ಮಾರ್ಜಿನ್ ಬೇಕು ಇವಕ್ಕೆಲ್ಲ. ಇನ್ನು ಮುಂದೆ 25 ಲಕ್ಷದವರೆಗೆ ಮಾರ್ಜಿನನ್ನು ಕೂಡ 5%, 10%, 15% ಇದ್ದರೆ ಸಾಕಿತ್ತು. ಈಗ ಮಾರ್ಜಿನ್ನು ಕಂಪಲ್ಸರಿಯಾಗಿದೆ, ಬೇಕಾಗಿರ್ತವೆ.
ಹಾಗಾಗಿ ಇಲ್ಲಿ ಸಾಲವನ್ನು ಪಡೆದುಕೊಳ್ಳುವಂಥ ರೀತಿ, ಬೆನಿಫಿಟ್ಗಳೇನು, ಇಲ್ಲಿ ಬರುವಂಥ ಕನ್ಸ್ಟೆಂಟ್ಗಳು ಕೂಡ ಇದೆ. ಇದರಲ್ಲಿ ಕೇವಲ ಒಂದು ಬೆನಿಫಿಟ್ಟು, ಸೌಲಭ್ಯ ಅದು ಒಂದೇ ಅಲ್ಲ, ಕೆಲವೊಂದಿಷ್ಟು ಕನ್ಸ್ಟೆಂಟ್ಗಳು ಕೂಡ ಇದೆ. ಅದನ್ನು ತಿಳಿಸಿಕೊಡ್ತೇನೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಈಗ ನೀವು ಮಾಡಬೇಕಾದದ್ದು ಏನು ಕೇಳಿದ್ರೆ, ಉದ್ಯಮ ರಿಜಿಸ್ಟ್ರೇಷನನ್ನು ಮಾಡಿಕೊಳ್ಬೇಕು. ಒಂದು ಧಾಬಾ ಇರಲಿ, ಒಂದು ಹೋಮ್ ಸ್ಟೇ ಇರಲಿ, ಅಥವಾ ಸಣ್ಣ ಪುಟ್ಟ ಒಂದು ಹೋಲ್ಸೇಲ್ ಟ್ರೇಡ್ ಇರಲಿ, ಎಲ್ಲವುದನ್ನು ಕೂಡ ಉದ್ಯಮ ಸರ್ಟಿಫಿಕೇಟ್ನಲ್ಲಿ ನೀವು ಉದ್ಯಮ ಸರ್ಟಿಫಿಕೇಟ್ ಪೋರ್ಟಲಿಗೆ ಹೋಗಿ ನೀವೇ ಮಾಡ್ಬೋದು. ಇಲ್ಲ DICಗೂ ಆಫೀಸಿಗೆ ಹೋಗಿ ಕೂತ್ರೆ ನಿಮಗೆ ಮಾಡಿಕೊಡ್ತಾರೆ. ಆ್ಯಸಲ್ ಫ್ರೀ, ಯಾವುದೇ ಹಣವನ್ನು ಕೊಡಬೇಕಾದಂಥದ್ದಿಲ್ಲದ ರಿಜಿಸ್ಟ್ರೇಷನ್. ಇದರ ಲಾಭ ಏನು ಹಾಗಾದರೆ? ಉದ್ಯಮಶೀಲತೆಯಲ್ಲಿ ಇರುವಂಥದ್ರಲ್ಲಿ ಲಾಭ ಏನು ಕೇಳಿದ್ರೆ, ಉದ್ಯಮಶೀಲ ಸರ್ಟಿಫಿಕೇಟ್ ಒಂದು ಉದ್ಯಮ ರಿಜಿಸ್ಟ್ರೇಷನನ್ನು ನೀವು ಮಾಡಿಕೊಂಡ್ರಿ ಅಂತೇಳಿದ್ರೆ ನಿಮಗೆ ನಿಮ್ಮ ಪ್ರೊಡಕ್ಷನ್ನಿಗೆ ಬೇಕಾಗಿರುವಂಥ ರಾ ಮಟೀರಿಯಲ್ಸಿನ ಲೀಸ್ಟ್ ಸಿಗ್ತವೆ. ಅದರಲ್ಲಿ ಬೇಕಾದ ಅವರು ಕೂಡ ಹಾಕಿರ್ತಾರೆ. ಕನ್ಸೆಷನ್ ರೇಟ್ನಲ್ಲಿ ನೀವು ಬಾರ್ಗೇನ್ ಮಾಡ್ಬೋದಾದಂಥ ಅವಕಾಶ ಇದೆ. ನಿಮ್ಮ ಸಿದ್ಧವಾಗಿರುವಂಥ ಪ್ರೊಡಕ್ಷನ್ಗಳಿಗೆ ಮಾರ್ಕೆಟಿಂಗ್ ಮಾಡುವಂಥ ಒಂದು ಅವಕಾಶ ಇರ್ತದೆ. ನಿಮಗೆ ಬೇಕಾಗಿರುವಂಥ ಸೀಡ್ ಮನಿ, ಬೀಜದ ರೂಪದಲ್ಲಿ ಹಣ ಬೇಕಲ್ಲ, ಅದಕ್ಕೆ ಕೊಡುವಂಥ ಅನೇಕ ಏಜೆನ್ಸಿಗಳು ಅದರಲ್ಲಿ ತಮ್ಮ ರಿಜಿಸ್ಟ್ರೇಷನ್ ಮಾಡಿಕೊಂಡಿರ್ತಾರೆ. ಅವರು ಕೂಡ ನಿಮ್ಮನ್ನು ಸಂಪರ್ಕಿಸಬಹುದು. ನೀವು ದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ, ಪ್ರಗತಿ ಮೈದಾನದಲ್ಲಿ ಎಲ್ಲ ಏನು ಮಾಡ್ತಾರೆ, ಎಕ್ಸಿಬಿಷನನ್ನು ಹಾಕಿಡ್ತಾರೆ. ಈ ನಿಮ್ಮೂರಿನಲ್ಲಿ ಏನು ಫೇರ್ ಬರ್ತವಲ್ಲ ಟ್ರೇಡಿಗೆ, ಅಲ್ಲಿಯೂ ಕೂಡ ಇರ್ತವೆ. ನಿಮ್ಮ ಊರಿನಲ್ಲಿ ಬರುವಂಥ ಟ್ರೇಡ್ ಫೇರ್ನಲ್ಲಿ ನೋಡಿರ್ತೀರಿ ನೀವು. ಯಾವುದೋ ಒಂದು ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ, ಯಾವುದೋ ಒಂದು ಗೃಹ ಕೈಗಾರಿಕೆ, ಯಾವುದೋ ಒಂದು ಉದ್ದಿಮೆ, ಇವೆಲ್ಲವುದಕ್ಕೂ ಕೂಡ ನೆಬಾರ್ಡ್ನಂಥ ಸಂಸ್ಥೆಗಳು, ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಅಂತೇಳಿ 80 ರೀಟೇಕ್, ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಅಂತ ಹೇಳಿ ಈ ದೇಶದಲ್ಲಿ ಸಣ್ಣ ಮಧ್ಯಮ ಕೈಗಾರಿಕೆ ಮತ್ತು ಕೃಷಿಗೆ ಬೇಕಾದಷ್ಟು ಕೆಲಸವನ್ನು ಮಾಡಿದೆ. ಅವರೇನು ಮಾಡ್ತಾರೆ ಕೇಳಿದ್ರೆ, ಅವರು ಇಂಥದ್ದಕ್ಕೆ ಈ ಸಣ್ಣ ಕೈಗಾರಿಕೆಗಳು ತಯಾರಿಸಿ ಮಾಡಿರುವಂಥ ಉತ್ಪನ್ನವನ್ನು ಮಾರುಕಟ್ಟೆಯನ್ನು ಮಾಡಲಿಕ್ಕೆ ಅವರೇ ಅನೇಕ ಸ್ಟಾಲ್ಗಳನ್ನು ಪರ್ಚೇಸ್ ಮಾಡ್ತಾರೆ. ಹೆಚ್ಚಿನ ಸಂದರ್ಭದಲ್ಲಿ ಫ್ರೀ ಆಫ್ ಕಾಸ್ಟ್ನಲ್ಲಿ ಇಂಥ ಉದ್ಯಮಿಗಳಿಗೆ ಅವರು ಹಂಚಿಕೊಡ್ತಾರೆ. ಪ್ರತಿ ಜಿಲ್ಲೆಯಲ್ಲೂ ಕೂಡ ನೆಬಾರ್ಡಿನ ಒಬ್ಬರು DGM ಲೆವೆಲಿನ ಅಧಿಕಾರಿಗಳು ಮಾನಿಟರ್ ಮಾಡಲಿಕ್ಕೆ ಇರ್ತಾರೆ. ಲೀಡ್ ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಇದ್ದಾಗೆ ಅವರು ಅವರಾಗೆ ಅಂಥದ್ದನ್ನು ಹುಡುಕ್ತಾ ಇರ್ತಾರೆ, ಯಾರ್ಯಾರು ಇದ್ದಾರೆ ಅಂತೇಳಿ. ನೀವು ಕೂಡ ಅಪ್ರೋಚನ್ನು ಮಾಡ್ಬೋದು, ಅವರನ್ನು ಉಪಯೋಗಿಸಿಕೊಳ್ಳಬಹುದು. ಅಲ್ಲಿಗೆ ಹೆಚ್ಚಿನ ಸಂದರ್ಭದಲ್ಲಿ ಮಹಿಳಾ ಉದ್ಯಮಿದಾರರಿಗಾದರೆ ಅಥವಾ ಸ್ವಸಹಾಯ ಸಂಘದ ಉತ್ಪಾದನೆಗಳಿಗೆ ಹೋಗಿ ಬರುವಂಥ ಖರ್ಚನ್ನು ಕೂಡ ಅವರೇ ನೋಡಿಕೊಳ್ತಾರೆ. ಇಲ್ಲ ಕೆಲವೊಂದು ಸರ್ಕಾರದ ಏಜೆನ್ಸಿಗಳು ನೋಡಿಕೊಳ್ತವೆ. ನೀವು ಹೋಗ್ಬೋದು, ಅಲ್ಲಿ ಒಳೆಯುವುದು, ನಿಮ್ಮ ಮಾರುಕಟ್ಟೆಯನ್ನು ಮಾಡ್ಬೋದು. ಬಾದಾಮಿಯಲ್ಲಿರುವಂಥ ಒಂದು ಹಳ್ಳಿಯ ಸ್ವಸಹಾಯ ಸಂಘ ಏನೂ ಬರುವುದಿಲ್ಲ, ಕೇವಲ ಬ್ಯಾಗನ್ನು ಹೊಲಿಯುವಂಥವರು. ಅವರು ದೇಶದ ಎಲ್ಲ ಮಹತ್ವದ ಎಕ್ಸಿಬಿಷನ್ನಲ್ಲಿ ಹೋಗಿ ತಮ್ಮ ಬ್ಯಾಗುಗಳನ್ನು ಮಾರುಕಟ್ಟೆಯನ್ನು ಮಾಡಿ ಅದರಿಂದ ಹಣವನ್ನು ಗಳಿಸ್ಕೊಳ್ತಾ ಇದ್ದಾರೆ. ನೋಡ್ಬೋದು ಬೇಕಾದರೆ, ನಮ್ಮ ಬ್ಯಾಂಕು ನಿಂದಲೇ ನಾವಿರುವಾಗಲೇ ಅವರಿಗೆಲ್ಲ ಫೈನಾನ್ಸ್ ಮಾಡಿರುವಂಥದ್ದು. ಹಾಗಾಗಿ ಉದ್ಯಮ ಎರಡನೇದೇನು ಕೇಳಿದ್ರೆ, ಉದ್ಯಮ ರಿಜಿಸ್ಟ್ರೇಷನ್ ಮಾಡಿಸಿಕೊಂಡ್ರೆ ಅದರಲ್ಲಿ ಇರುವುದರಿಂದ DIC ಆಗಲಿ ಅದೊಂದು ಲೀಸ್ಟನ್ನು ಪ್ರಕಟ ಮಾಡ್ತವೆ. ಇಂತಿಂಥ ಉದ್ಯಮಿಗಳು ಇಂತಿಂಥಲ್ಲಿವೆ, ನಿಮಗೆ ಯಾರಾದರೂ ಆಸಕ್ತಿ ಇದ್ದರೆ ಅದನ್ನು ಖರೀದಿ ಮಾಡ್ಬೋದು ಅಂತ. ನೇರವಾಗಿ ಅವರೇ ನಿಮ್ಮನ್ನು ಖರೀದಿ ಮಾಡಲಿಕ್ಕೂ ಬರ್ಬೋದು. ಇನ್ನು ಬೇಡ, ನೀವು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಇರ್ತವೆ, ದುಬೈದಲ್ಲಿ ಆಗ್ತವೆ, ಸಿಂಗಾಪುರದಲ್ಲಿ ಆಗ್ತವೆ, ಅಲ್ಲಿ ಏನಾದರೂ ಹೋಗಬೇಕು. ನಿಮ್ಮದೇನಾದರೂ ಒಂದು ಇಲ್ಲಿ ಪ್ರೊಡಕ್ಷನ್ ಇದೆ, ಯಾವುದೋ ಟ್ರಾನ್ಸ್ಫಾರ್ಮರ್ ಪ್ರೊಡಕ್ಷನ್ ಇದೆಯೋ, ಯಾವುದೋ IC ಚಿಪ್ಗಳಿವೆಯೋ, ಇನ್ನಿತರ ಏನೋ ಇದೆ, ಅಲ್ಲಿ ನೀವು ತೋರಿಸಬೇಕು. ನಿಮಗೆ ಗೊತ್ತಿದೆ ನನ್ನ ಪ್ರೊಡಕ್ಷನ್ ಅಲ್ಲಿಗೆ ಹೋದರೆ ಸಕ್ಸಸ್ ಆಗ್ತದೆ ಅಂತೇಳಿ. ಆಗ ಹೋಗಬೇಕು ಅಂತೇಳಿದ್ರೆ ನನ್ನ ಹತ್ರ ಹೋಗ್ಲಿಕ್ಕೆ ಹಣ ಇಲ್ಲ. ಉದ್ದಿಮೆ ರಿಜಿಸ್ಟ್ರೇಷನ್ ಇರುವಂಥ ಉದ್ದಿಮೆದಾರರಿಗೆ ಆ ದೇಶಕ್ಕೆ ಹೋಗಿ ಬರುವ ಏರ್ ಫಾರ್ನ ವಿಮಾನ ಖರ್ಚಿನ 95% ಸಹಾಯಧನವನ್ನು ಉದ್ದಿಮೆ ರಿಜಿಸ್ಟ್ರೇಷನ್ ಮಾಡಿರುವುದರಿಂದ ಸರ್ಕಾರಗಳು ಸಹಾಯಧನವಾಗಿ ಕೊಡ್ತವೆ. ನೆನಪಿಟ್ಟುಕೊಳ್ಳಿ, ಉದ್ದಿಮೆ ರಿಜಿಸ್ಟ್ರೇಷನು ಕಂಪಲ್ಸರಿಯಾಗಿದೆ. ಹಾಗಾಗಿ ಉದ್ದಿಮೆ ರಿಜಿಸ್ಟ್ರೇಷನನ್ನು ನೀವು ಮಾಡಿಕೊಳ್ಳಲೇಬೇಕು ಕಂಪಲ್ಸರಿಯಾಗಿ. ಸಾಲ ಪಡೆಯಲಿಕ್ಕೂ ಕೂಡ ಉದ್ದಿಮೆ ರಿಜಿಸ್ಟ್ರೇಷನ್ನು ಅತ್ಯಂತ ಅಗತ್ಯವಾಗಿದೆ. ಅದಿಲ್ಲದೆ ಯಾರೂ ಸಾಲವನ್ನು ಕೊಡುವುದಿಲ್ಲ. ಇದನ್ನೆಲ್ಲ ಮಾಡಿಸಿಕೊಳ್ಳಬೇಕಾದರೆ ನಿಮ್ಮ ಊರಿನ ಶಾಸಕರನ್ನು, ಸಂಸತ್ ಸದಸ್ಯರನ್ನು, ಅವರೆಲ್ಲರನ್ನು ಭೇಟಿಯಾದರೆ ಅವರಿಗೂ ಕೂಡ ಏನಾದರೂ ಮಾಡಬೇಕು ಅಂತೇಳಿ ಹೇಳುವುದು ಅಂತ ಇರ್ತದೆ. ಅವರಿಗೂ ಕೂಡ ಟಾರ್ಗೆಟ್ಗಳಿರ್ತವೆ. ತಿಂಗಳ ಮೀಟಿಂಗ್ ಆಗಿರುವಂಥ ಹೊತ್ತಿನಲ್ಲಿ ಬ್ಯಾಂಕರ್ಸ್ ಮೀಟಿಂಗ್ನ ಇರ್ತವೆ,
ಡಿಸ್ಟ್ರಿಕ್ಟ್ ಕಮಿಟಿ ಮೀಟಿಂಗ್ನಲ್ಲಿ ಇವೆಲ್ಲ ಚರ್ಚೆ ಆಗಿರ್ತವೆ. ಯಾವ ಜಿಲ್ಲೆ ಹೆಚ್ಚಿನ ಪರ್ಫಾರ್ಮೆನ್ಸ್ ಮಾಡಿದೆಯೋ ರಾಷ್ಟ್ರೀಯ ಮಟ್ಟದಲ್ಲಿ ಆ ಜಿಲ್ಲೆಯನ್ನು, ಆ ರೀಜ್ನಲ್ ಮ್ಯಾನೇಜರ್ಸ್ಗಳನ್ನು, ಆಯಾ ಶಾಖಾಧಿಕಾರಿಗಳನ್ನು, ಲೀಡ್ ಬ್ಯಾಂಕಿನ ಮ್ಯಾನೇಜರನ್ನು, ನಬಾರ್ಡಿನ DGMಗಳನ್ನು ಸನ್ಮಾನಿಸಲಾಗ್ತವೆ. ಆ ಕಾರಣಕ್ಕಾಗಿಯೂ ಕೂಡ ಅವರು ಆಸಕ್ತಿಯನ್ನು ತೋರಿಸ್ತಾರೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಉದ್ಯಮ ರಿಜಿಸ್ಟ್ರೇಷನ್ ಅಂತೇಳಿ ಒಂದು ಪೋರ್ಟಲಿಗೆ ಹೋಗಿ ಉದ್ಯಮ ರಿಜಿಸ್ಟ್ರೇಷನ್ ಅಂತೇಳಿ ಹಾಕಿದರೆ ನೀವು ಅಲ್ಲಿ ಓಪನ್ ಮಾಡಿ ನೀವೇ ತುಂಬಿಕೊಳ್ಳಬಹುದು. ಬೇಡ, ಆಯಾ ಸಂಸ್ಥೆಗಳಿಗೆ ಹೋದರೆ ಖಂಡಿತವಾಗಿಯೂ ಉದ್ಯಮ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಸಾಧ್ಯ ಅಂತೇಳಿ ಹೇಳ್ತಾ, ಮುಂದಿನ ಹಂತವಾಗಿರುವಂಥ CGTMSCಯಲ್ಲಿ ನಾನಾಗಲೇ ಹೇಳಿದಾಗೆ 5 ಕೋಟಿ ರೂಪಾಯಿನವರೆಗಿನ ಸಾಲವನ್ನು ಪಡೆಯುವಂಥ ವಿಧಾನ ಹೇಗೆ ಅಂತ. ನಾನು ಕೇವಲ ಉತ್ಪಾದನೆ ಮಾಡಲಿಕ್ಕಲ್ಲ, ಹೋಲ್ಸೇಲ್ ಟ್ರೇಡ್ ಇದೆ, ಇಲ್ಲ ನನಗೊಂದು ಹಿಟಾಚಿ ತಕ್ಕೊಳ್ಬೇಕು ಅಂತೇಳಿ ಮನಸ್ಸಿದೆ, ಎರಡನೇದನ್ನು ತಕ್ಕೊಳ್ಬೋದು. ಹೇಗೆ ಮಾಡಬೇಕು? ನನಗೆ ಜಾಮೀನಿಲ್ಲ. ನೀವು ಒಂದು ವೆಹಿಕಲ್, ಲಾರಿಯನ್ನು ತಕ್ಕೊಳ್ಳಿ, ಟ್ರಾನ್ಸ್ಪೋರ್ಟ್ ವೆಹಿಕಲನ್ನು ತಕ್ಕೊಳ್ಳಿ, ಹಿಟಾಚಿಯನ್ನು ತಕ್ಕೊಳ್ಳಿ, ಯಾವುದನ್ನೇ ತಕ್ಕೊಂಡ್ರೂ ಕೂಡ ಕೇವಲ ಅದೇ ವಸ್ತುವಿನ ಮೇಲೆ ಹೈಪೋಥಿಕೇಷನ್ ಮಾಡಿ ನೀವು ಸಾಲದಿಂದ ಉತ್ಪಾದನೆಯಾದಂಥ ವಸ್ತುಗಳಾಗಲಿ ಅವುಗಳನ್ನೇ ಹೈಪೋಥಿಕೇಷನ್ ಆಗಿ ಸಾಲವನ್ನು ಕೊಡುವಂಥ 75%ವರೆಗಿನ ಸಾಲವನ್ನು ಕೊಡುವಂಥ ಒಂದು ಯೋಜನೆ 75ರಿಂದ 85%ವರೆಗೂ ಕೂಡ ಆಗಿರ್ತವೆ ಸಾಲದ ಯೋಜನೆ. ಅದನ್ನು CGTMSCಯಲ್ಲಿ ಕವರ್ ಮಾಡ್ಬೋದು. CGTMSC ಅಂದರೆ ಮತ್ತೆ ಅದನ್ನೇ ಹೇಳಿದ್ದೇನೆ, ಈ CGTMSC ಸಂಸ್ಥೆ ಸಾಲಕ್ಕೆ ಗ್ಯಾರಂಟಿಯಾಗಿ ನಿಲ್ತದೆ. ನಾವಿದ್ದೇವಪ್ಪ, ಬ್ಯಾಂಕಿನ ಸಾಲದ 75%ದಷ್ಟು ಅವರು ಭದ್ರತೆಯನ್ನು ನೀಡ್ತಾರೆ, ಜಾಮೀನನ್ನು, ಹಣಕ್ಕೆ ಬೇಕಾಗಿರುವಂಥ ಭದ್ರತೆಯನ್ನು ನೀಡ್ತಾರೆ. ಆ ಭದ್ರತೆಯ ಮೂಲಕವಾಗಿ ಸಾಲವನ್ನು ಪಡೆಯುವಾಗ ನಾಳೆ ನನಗೆ 5 ಕೋಟಿ ಬೇಕು ಅಂತೇಳಿ ಹೇಳಬೇಡಿ, ನಿಮಗೆ ಎಷ್ಟು ಬೇಕು ನೋಡಿ. ಯಾವುದೇ ಸಾಲವನ್ನು ಪಡೆದುಕೊಳ್ಳುವಾಗ ಓವರ್ ಫೈನಾನ್ಸು ಆಗಬಾರ್ದು, ಅಂಡರ್ ಫೈನಾನ್ಸು ಆಗಬಾರ್ದು. ನಿಮ್ಮ ಯೋಜನೆಯಲ್ಲಿ ಎಷ್ಟು ಬೇಕೋ ಅಷ್ಟನ್ನು ತಕ್ಕೊಳ್ಳಿ. ಮುಂದಿನ ವರ್ಷ ಜಾಸ್ತಿ ಬೇಕಾದರೆ ಜಾಸ್ತಿದಕ್ಕೂ ಕೂಡ ಸಾಲ ಸಿಗ್ತದೆ. 5 ಕೋಟಿ ಬಜೆಟ್ನಲ್ಲಿ 100 ಕೋಟಿಗೆ ಏರಿಸಬೇಕು ಅಂತ ಹೇಳ್ತಿದ್ದಾರೆ ಕಳೆದ ಬಜೆಟ್ನಲ್ಲಿ. ಅದಿನ್ನು ಪೈಪ್ಲೈನ್ನಲ್ಲಿದೆ. ಈ ಬಜೆಟ್ನ ಒಳಗಡೆ ಅದಕ್ಕೊಂದು ಕಾಂಕ್ರೀಟ್ ಸ್ವರೂಪವೂ ಕೂಡ ಬರ್ತವೆ. ಅದು ಬಂದಾಗ ಅದಕ್ಕೆ ವಿಶೇಷವಾದಂಥ ಚರ್ಚೆ ಮೂಲಕವಾಗಿ ತಿಳಿಸ್ತೇವೆ ನಾವು. ಹಾಗಾಗಿ ಆ ವಿಚಾರದಲ್ಲಿಯೂ ಕೂಡ ನೀವು ಸಾಲವನ್ನು ಪಡೆದುಕೊಂಡರೆ ಖಂಡಿತವಾಗಿಯೂ ನಿಮಗೆ ಯಶಸ್ಸು ಸಿಗ್ತವೆ. ಏನು ಮಾಡಬೇಕು? ಏನು ಮಾಡುವುದು ಬೇಡ. ಅದೇ ಹೇಳಿದ್ದೇನೆ, ಜಾಗ ಇಲ್ಲ, ಲೀಸ್ನಲ್ಲಿ ತಕ್ಕೊಳ್ಳಿ. ಸಾಲದ ಪೀರಿಯಡ್ವರೆಗೆ ಲೀಸ್ ರಿಜಿಸ್ಟ್ರೇಷನ್ ಕಂಪಲ್ಸರಿ ಆಗಲಿ. ಆ ಕಂಪಲ್ಸರಿ ಆದರೆ ಅದು, ಇಲ್ಲದೇ ಇದ್ದರೆ ನಿಮ್ಮದೇ ಜಾಗ ಇದ್ದರೆ ಆ ಜಾಗವನ್ನು ಮಾರ್ಟ್ಗೇಜ್ ಮಾಡ್ಬೋದು. ನೀವು ಅಡಿಷ್ನಲ್ ಜಾಗ ಕೊಡ್ತೀರಿ, ಉದಾಹರಣೆಗೆ 5 ಕೋಟಿ ರೂಪಾಯಿ ಇದೆ, ನನಗೆ 5 ಕೋಟಿ ರೂಪಾಯಿ ಬೇಡ. ಯಾಕಾಗ್ತದೆ ಕೇಳಿದ್ರೆ, ನೀವೇನಾದರೂ 5 ಕೋಟಿ ರೂಪಾಯಿಯನ್ನು ಸಾಲವನ್ನು ಪಡೆದುಕೊಂಡ್ರೆ ಪ್ರತಿ ವರ್ಷವೂ ಕೂಡ ನೀವು ತುಂಬಬೇಕಾಗಿರುವುದು ಹೆಚ್ಚು ಕಡಿಮೆ 1.5% ಔಟ್ಸ್ಟ್ಯಾಂಡಿಂಗ್ ಅಮೌಂಟಿನ ಮೇಲೆ CGTMSCಗೆ ನೀವು ಪ್ರತಿ ವರ್ಷ ಫೀಯನ್ನು ಕೊಡಬೇಕು. ಲೆಕ್ಕ ಹಾಕಿ 5 ಕೋಟಿ ರೂಪಾಯಿನ 1.5 ಅಂದರೆ 7.5ರಿಂದ 8 ಲಕ್ಷ ರೂಪಾಯಿನವರೆಗೆ ಪ್ರತಿ ವರ್ಷವೂ ಕೂಡ ಬರ್ತವೆ ನಿಮಗೆ ಖರ್ಚು, ಎಕ್ಸ್ಟ್ರಾ ಖರ್ಚು ಬರ್ತವೆ. ನಿಮ್ಮ ಯಾವುದೇ ಸಾಲಕ್ಕೆ 10 ಲಕ್ಷದಿಂದ ಮೇಲ್ಪಟ್ಟು 5 ಕೋಟಿ ರೂಪಾಯಿನವರೆಗೆ ನನ್ನ ಹತ್ರ ಇಷ್ಟೆಲ್ಲ ಜಾಗ ಇದೆ. ಉದಾಹರಣೆಗೆ ನನ್ನ ಹತ್ರ ಒಂದು 50 ಲಕ್ಷ ರೂಪಾಯಿನವರೆಗಿನ ಜಾಗ ಇದೆ. ಆ ಜಾಗವನ್ನು ಕೊಲೆಟ್ರಲ್ ಸೆಕ್ಯೂರಿಟಿಯಾಗಿ ಕೊಡ್ತೇನೆ. ನನಗೊಂದು 2 ಕೋಟಿ ರೂಪಾಯಿ ಸಾಲ ಬೇಕು. ಆಗ 1.5 ಕೋಟಿ ರೂಪಾಯಿನಷ್ಟಕ್ಕೆ ಮಾತ್ರ CGTMSCಯವರು ಭದ್ರತೆಯನ್ನು ನೀಡುವುದರಿಂದ ಆ 1.5 ಕೋಟಿ ರೂಪಾಯಿನ ಮೊತ್ತಕ್ಕೆ ಮಾತ್ರವೇ ಅವರು ಪ್ರತಿ ವರ್ಷದ ಮೇಂಟೆನೆನ್ಸ್ ಚಾರ್ಜನ್ನು ಹಾಕ್ತಾರೆ. ನೀವು ಸಾಲವನ್ನು ತುಂಬಿದ ಮೇಲೆ ಅದಷ್ಟು ಕಡಿಮೆ ಆಗ್ತಾ ಬರ್ತವೆ. ಎರಡನೇ ವಿಧಾನ, 5 ಕೋಟಿ ರೂಪಾಯಿ ಬೇಕು, ನಂದು ಎಲ್ಲ ಸೇರಿಕೊಂಡು ಒಂದು 4 ಕೋಟಿ 3 ಕೋಟಿ ರೂಪಾಯಿನವರೆಗೆ ಇದೆ. ಆ 3 ಕೋಟಿ ರೂಪಾಯಿನವರೆಗೂ ಬಿಟ್ಟು ಉಳಿದು 2 ಕೋಟಿ ರೂಪಾಯಿನವರೆಗೆ ಮಾತ್ರ ತಗೊಳ್ಬೋದು. ಏನೂ ಇಲ್ಲ, ನನಗೆ ಗೊತ್ತು, ಆಯಿತು, ನನಗೆ 7 ಲಕ್ಷ ರೂಪಾಯಿನ ನಾನು ಪ್ರತಿ ವರ್ಷ ತುಂಬಲಿಕ್ಕೆ ರೆಡಿ ಇದ್ದೇನೆ, ನನ್ನ ಆದಾಯವೂ ಕೂಡ ಎಷ್ಟೇ ಇದೆ, ಕನ್ವಿನ್ಸ್ ಮಾಡಿದ್ದಾರೆ, ಅದರ ಪ್ರಾಜೆಕ್ಟ್ ರಿಪೋರ್ಟ್ ಚೆನ್ನಾಗಿ ನಿಮಗೆ ಗೊತ್ತಿದ್ದರೆ, ನೀವು ತಯಾರು ಮಾಡಿದರೆ ಖಂಡಿತವಾಗಿಯೂ ಕೂಡ ಅಲ್ಲಿವರೆಗೆ ಸಾಲವನ್ನು ಪಡೆದುಕೊಳ್ಳುವಂಥ ಯೋಜನೆ ಈ ಸ್ಕೀಮ್ನಲ್ಲಿದೆ CGTMSCಯಲ್ಲಿ. ಹಾಗಾಗಿ ಹೆದರಬೇಕಾದದ್ದಿಲ್ಲ. 4 ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂಥ ವೀರೇಂದ್ರ ಹೆಗ್ಡೆಯವರು ಒಂದು ಮಾತನ್ನು ಹೇಳ್ತಾರೆ, ಕಲಿತು ಇನ್ನೊಬ್ಬರ ಲೆಕ್ಕವನ್ನು ಬರೆಯುವುದಕ್ಕಿಂತ ನಿಮ್ಮ ಲೆಕ್ಕವನ್ನು ನೀವೇ ಬರೆಯುವುದು ಒಳ್ಳೆಯದು ಅಂತ. ಆ ನೀವೇ ಬರೆಯುವಂಥ ನಿಮ್ಮ ಲೆಕ್ಕ ಅಂತೇಳಿ ಹೇಳಿದರೆ ನೀವೇ ಸ್ವಂತ ಉದ್ದಿಮೆದಾರರಾಗಿ ಒಂದು ಯಶಸ್ಸನ್ನು ಗಳಿಸಿ ಸಮಾಜಕ್ಕೆ ಅನೇಕ ಜನರಿಗೆ ಉದ್ಯೋಗವನ್ನು ನೀಡುವಂಥ ಒಂದು ದಾತಾರರಾಗಬಹುದಾದಂಥ ಒಂದು ಸುವರ್ಣವಾದಂಥ ಒಂದು ಅವಕಾಶ ಇದೆ.
CGTMSE ಸಾಲಕ್ಕೆ ನೀವು ಆಚೀಚೆನ ಎಲ್ಲಿಯೂ ಕೂಡ ಅಲೆದಾಡಬೇಕಾದದ್ದಿಲ್ಲ. ಸಿಬಿಲ್ ರೇಟಿಂಗ್ ಒಳ್ಳೆಯದಿರಬೇಕು. ನೀವು ಇಷ್ಟೆಲ್ಲ 25 ಲಕ್ಷನೋ 1 ಕೋಟಿನೋ 50 ಲಕ್ಷನೋ 1 ಕೋಟಿನೋ ಸಾಲವನ್ನು ಪಡೆಯುವಾಗ ಅಲ್ಲಿಯ ತನಕದ ನಿಮ್ಮ ವ್ಯವಹಾರ ತುಂಬ ಚೆನ್ನಾಗಿರ್ತದೆ. ಆ ಚೆನ್ನಾಗಿದ್ದವ್ರು ಮಾತ್ರನೇ ಬರ್ತಾರೆ. ವ್ಯವಹಾರ ನಿಮ್ಮದೇ ಬ್ಯಾಂಕ್ನಲ್ಲಿ ನೋಡಿರ್ತಾರೆ. ಸಕ್ಸಸ್ ಆಯಿತು ಅಂತೇಳಾದರೆ ಆ ಬ್ಯಾಂಕಿನವ್ರು ಹೋದಾಗ ಅವರೇ ಕೂಡ ಕೇಳಿಕೊಂಡು ಬನ್ನಿ ಕೊಡ್ತೇವೆ ಅಂತೇಳಿ ಹೇಳ್ತಾರೆ. ಒಂದು ಧಾಬಾ ರಿಜಿಸ್ಟ್ರೇಷನ್ ಆಯಿತು, ಚೆನ್ನಾಗಿದೆ, 20ಕ್ಕಿಂತ ಜಾಸ್ತಿ ಮಾಡಿಕೊಂಡ್ರೆ ನೀವೊಂದು ಹೋಟೆಲ್ ಮಾಡ್ಬೋದು. ಆ ಹೋಟೆಲ್ ಮಾಡಿ ಬಾರು ಕುಡಿಯೋ ಪರ್ಮಿಷನ್ ಕೊಡ್ತಾರೆ. ರೂಮ್ಗಳು 20ಕ್ಕಿಂತ ಜಾಸ್ತಿ ಇದ್ದರೆ ಬೇಕಾಗಿರ್ತವೆ. ಒಂದು ರೆಸಾರ್ಟ್ ಅಂತೇಳಿ ಕನ್ವಿನ್ಸ್ ಆಗ್ತವೆ. ಹಾಗೆಲ್ಲ ಕೂಡ ನೀವು ಇದೇ CGTMSEಯಲ್ಲಿ ಸಾಲವನ್ನು ಪಡೆದುಕೊಳ್ಬೋದಾದಂಥ ಒಂದು ಅವಕಾಶ ಇದೆ. ಟ್ರಾನ್ಸ್ಪೋರ್ಟ್ ಇರಲಿ, ಒಂದು ಉದ್ದಿಮೆಯಲ್ಲಿ ಪ್ರೊಡಕ್ಷನ್ ಮಾಡುವಾಗ ಇವೆಲ್ಲವುದಕ್ಕೂ ಕೂಡ ಅವಕಾಶಗಳು ಬೆಟ್ಟದಷ್ಟಿವೆ. ಹೆದರಬೇಕಾದದ್ದಿಲ್ಲ. ಸಾಲವನ್ನು ಇಂಡಿವಿಜುವಲ್ ಆಗಿ ಕೇಳ್ತಾ ಇದ್ದರೆ ಮತ್ತೆ ಹೇಳ್ತೇನೆ, ಈ ವಿಚಾರದಲ್ಲಿ ಪ್ರತಿ ಬ್ಯಾಂಕು ಕೂಡ ಒಂದು ಕಸ್ಟಮರ್ ಮೀಟ್ ಅಂತೇಳಿ ಮಾಡಬೇಕು. ನೀವು ನಿಮ್ಮ ಬ್ಯಾಂಕಿನಲ್ಲಿ ಹೋಗಿ ಕೇಳಿ, ಯಾವಾಗ ಮುಂದಿನ ಕಸ್ಟಮರ್ ಮೀಟ್ ಇದೆ ಅಂತೇಳಿ ಹೇಳಿ ಕೇಳಿ. ಇಲ್ಲ, ನಿಮ್ಮ ಭಾಗದ ಓರ್ವ ಲೀಡ್ ಡಿಸ್ಟ್ರಿಕ್ಟ್ ಮ್ಯಾನೇಜರ್ದು ನಂಬರ್ ಇರ್ತವೆ, ಅವರಿಗೆ ಮಾತನಾಡಿ ನನಗೊಂದು ಹೀಗೊಂದು ಮಾಡಬೇಕು ಅಂತೇಳಿ. ಸುಲಭ ಅಂದರೆ ರೂಡ್ ಶೆಟ್ಟಿ ಅವರನ್ನು ಭೇಟಿಯಾಗಿ, ನಬಾರ್ಡಿನ DGM ಲೆವೆಲ್ನ DDM ಅಂತೇಳಿ ಡಿಸ್ಟ್ರಿಕ್ಟ್ ಡೆವಲಪ್ಮೆಂಟ್ ಮ್ಯಾನೇಜರ್ ಅಂತೇಳಿ ಇರ್ತಾರೆ, ಹೋಗಿ ಭೇಟಿಯಾಗಿ ನಿಮ್ಮ ಊರಿಗೆ ಕರೀರಿ. ಇಲ್ಲದೇ ಇದ್ದರೆ ಪ್ರತಿಯೊಂದರಲ್ಲಿ ಕಡೆಯಲ್ಲಿಯೂ ಕೂಡ ಓರ್ವ ನಿವೃತ್ತ ಬ್ಯಾಂಕ್ ಅಧಿಕಾರಿಗಳು ಬ್ಯಾಂಕ್ ಮಿತ್ರರಾಗಿ ಕೆಲಸ ಮಾಡುವಂಥ ಒಂದು ಯೋಜನೆಗಳಿವೆ. ಯಾರು ಅಂತೇಳಿ ಕೇಳಿ, ಅವರು ಇಂಥದ್ದನ್ನೆಲ್ಲವನ್ನು ತಿಳಿಸ್ತಾರೆ. ನಿಮಗೇನಾದರೂ ಸಾಲ ಬೇಕಾದರೆ ಬ್ಯಾಂಕ್ ಮಿತ್ರ ಯೋಜನೆಯಲ್ಲಿ ಸಾಲ ಬೇಕು ಅಂತೇಳಿದ್ರೆ ಅವರು ಬಂದುಕೊಂಡು ತಿಳಿಸ್ತಾರೆ. ಅವರು ಹೇಳ್ತಾರೆ ಫೈನಾನ್ಷಿಯಲ್ ಲಿಟ್ರಸಿ ಅಂತೇಳಿ. ನಮಗೆ ಫೈನಾನ್ಷಿಯಲ್ ಲಿಟ್ರಸಿ ಗೊತ್ತಿಲ್ಲದೆ ಇದ್ದಾಗ ಇವೆಲ್ಲವೂ ಕೂಡ ಸಮಸ್ಯೆಗಳಾಗಿರ್ತವೆ. ಅವರು ಬಂದು ಹೇಳ್ತಾರೆ ಇಂಥ ಸಾಲ, ಅವರು ಬಂದು ಬ್ಯಾಂಕಿಗೆ ಕರ್ಕೊಂಡು ಹೋಗ್ತಾರೆ ನಿಮ್ಮನ್ನು, ಇಂಥವರಿಗೆ ಸಾಲವನ್ನು ಕೊಡಿ, ಇಂಥ ಉದ್ದೇಶಕ್ಕಾಗಿ ಕೊಡಿ ಅಂತೇಳಿ. ಇಂಥ ಅನೇಕ ಯೋಜನೆಗಳಲ್ಲಿ ಸಾಲವನ್ನು ಪಡೆಯಬಹುದಾದಂಥ ರೀತಿ ನಮ್ಮಲ್ಲಿದೆ. ನೋಡಿ, 5 ಕೋಟಿವರೆಗೆ ಯಾವುದೇ ಗ್ಯಾರಂಟಿಗಳಿಲ್ಲದೆ, ಭದ್ರತೆ ಇಲ್ಲದೆ ಸಾಲವನ್ನು ಪಡೆಯುವಂಥ ಒಂದು ಮಹತ್ವದ ಯೋಜನೆ. IT ಇಂಡಸ್ಟ್ರಿಗಾದರೆ ಇವತ್ತು ಏನಿದೆ ಕೇಳಿದ್ರೆ ಇನ್ಕ್ಯುಬೇಷನ್ ಇದೆ. ಅದೆಲ್ಲ ಯೂನಿವರ್ಸಿಟಿ ಲೆವೆಲಲ್ಲಿದೆ. ದೇಶಪಾಂಡೆ ಫೌಂಡೇಶನ್ ತುಂಬ ಚೆನ್ನಾಗಿ ಮಾಡ್ತಾಯಿದೆ. ಈ ವಿಚಾರದಲ್ಲಿ ಅಲ್ಲಿಯೂ ಕೂಡ ಹೇಳ್ತೇನೆ, ದೇಶಪಾಂಡೆ ಫೌಂಡೇಶನ್ನು, ಹುಬ್ಬಳ್ಳಿಯಲ್ಲಿರುವಂಥ ದೇಶಪಾಂಡೆ ಫೌಂಡೇಶನ್ನು ಇಂಥ ಕಿರು ಉದ್ದಿಮೆದಾರರನ್ನು ತಯಾರು ಮಾಡಲಿಕ್ಕೆ ಬೀಜದ ಹಣವನ್ನು ಕೊಡಲಿಕ್ಕೂ ಕೂಡ ಮುಂದೆ ಬರ್ತಾ ಇರ್ತವೆ. ಇಂಥ ಅನೇಕ ಯೋಜನೆಗಳಿವೆ. ಅವೆಲ್ಲವರನ್ನು ಒಮ್ಮೆ ಭೇಟಿಯಾಗಿ ನೀವು ಒಂದು ಸರಿ ನೆಟ್ಟಿನಲ್ಲಿ ಹೋಗಿ ಕುಳಿತು ಬೇಡದೇ ಇದ್ದದ್ದನ್ನು ನೋಡೋದಕ್ಕಿಂತ ಒಂದು ಉದ್ದಿಮೆ ಮಾಡಲಿಕ್ಕೆ ಏನೇನೆಲ್ಲ ಮಾಡಬೇಕು ಅಂತೇಳಾದರೆ ಒಳ್ಳೊಳ್ಳೆ ಯೋಜನೆಗಳು ಬರ್ತವೆ. ಮಾತನಾಡಿ ಅಂಥ ವಿಚಾರದಲ್ಲಿ ಹೋಗಿ ಬೇಡಿ. ಯಾವುದೋ ಒಂದು ಸುಲಭದ ಆಮಿಷಕ್ಕೆ ಫೋನ್ ಕಾಲ್ ಬಂದಾಗ ನಿಮ್ಮ ಪಾಸ್ವರ್ಡನ್ನು ಕೊಡುವುದಕ್ಕಿಂತ ಇಂಥದ್ದನ್ನು ಹುಡುಕಿದರೆ ಅವರೇ ಹುಡುಕಿಕೊಂಡು ಬರ್ತಾರೆ. ಅನೇಕ ಜನ ನವೋದ್ಯಮಿಗಳು ಇವತ್ತು ಈ ದೇಶದಲ್ಲಿ ತಯಾರಾಗಲಿಕ್ಕೆ ಕಾರಣ ಇಂತಹ ಅನೇಕ NGOಗಳಿದ್ದಾರೆ, ಲೈನ್ ಡಿಪಾರ್ಟ್ಮೆಂಟ್ಗಳಿವೆ, ಬ್ಯಾಂಕಿನವರಿದ್ದಾರೆ. ಇವರೆಲ್ಲರ ಕಾರಣದಿಂದ ಈ ದೇಶದ ಆರ್ಥಿಕತೆ ಇವತ್ತು ಜಗತ್ತಿನಲ್ಲಿಯೇ 5ನೇ ದೊಡ್ಡ ಆರ್ಥಿಕವಾಗಿ ಬೆಳೆದು ನಿಂತಿರಲಿಕ್ಕೆ ಕಾರಣ. 5 ಬಿಲಿಯನ್ಕ್ಕಿಂತಲೂ ಮಿಕ್ಕದಾದದ್ದು. ಹಾಗಾಗಿ ಸೋಲ ಅಂತೇಳಿ ಹೇಳುವುದು ಬೇಡ, ಸಾಲ ಸಿಗೋದಿಲ್ಲ ಅಂತೇಳಿ ತಿಳಿಯೋದು ಬೇಡ. ಸಾಲವೆನ್ನುವುದನ್ನು ಅಭಿವೃದ್ಧಿಯ ಸೋಪಾನ ಅಂತೇಳಿ ತಿಳಿದುಕೊಂಡ್ರೆ ನಿಮಗೆ ಸುಲಭದಲ್ಲಿ ಸಾಲ ಸಿಗ್ತವೆ. ಹಾಗಾಗಿ ಮುದ್ರಾ ಯೋಜನೆಯಿಂದ ಹಿಡಿದು ದೊಡ್ಡದಾಗಿರುವಂಥ 5 ಕೋಟಿ ರೂಪಾಯಿನವರೆಗೆ ಯಾವುದೇ ಭದ್ರತೆ ಇಲ್ಲದಂಥ ಒಂದು ಸಾಲವನ್ನು ಸಿಗುವಂಥ ಯೋಜನೆಗಳ ಕುರಿತಾಗಿ ಇಲ್ಲಿಯ ತನಕ ವಿವರಿಸಿಕೊಂಡು ಬಂದಿದ್ದೇನೆ. ಈ ಮುಂದಿನ ಹಂತದಲ್ಲಿ ಇದೇ ರೀತಿಯಾದಂಥ ಆರ್ಥಿಕ ತಿಳುವಳಿಕೆಯ ಕುರಿತಾಗಿ, ಫೈನಾನ್ಷಿಯಲ್ ಲಿಟ್ರಸಿಯ ಕುರಿತಾಗಿ ಬೇರೆ ಬೇರೆ ವಿಧಾನವನ್ನು ಹಿಡಿದುಕೊಂಡು ನಿಮ್ಮೆದುರಿಗೆ ಬರ್ತಾ ಇರ್ತೇವೆ ನಾವು. ಅಲ್ಲಿಯ ತನಕ ಇಲ್ಲಿ ಕೇಳಿರುವಂಥ ನಿಮಗೆ ಯಾವುದಾದ್ರೂ ಒಂದು ಸಂದೇಹ ಬಂತು ಅಂತೇಳಾದರೆ ನಿಮ್ಮ ಸಂದೇಹವನ್ನು ಪರಿಹರಿಸಲಿಕ್ಕೂ ಕೂಡ ವೈಯಕ್ತಿಕವಾಗಿಯೂ ನಾವು ಸಿದ್ಧರಿದ್ದೇವೆ ಅಂತೇಳಿ ಹೇಳ್ತಾ ನಿಮಗೆಲ್ಲರಿಗೂ ಕೂಡ ಶುಭವಾಗಲಿ ಅಂತೇಳಿ ಹಾರೈಸ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.